ನಾವು ಓಸಿ ಮತ್ತೆ ಸಿಸಿ ಸಹಜವಾಗಿ ಬೆಂಗಳೂರಿನಲ್ಲಿ ನೆಲೆಸಿರುವವರಿಗೆ ದಿವಿತ್ ಒಂದು ಮನೆ ಕಟ್ಟಬೇಕು ನಮ್ದು ಅಂತೇಳಿ ಒಂದು ಸೂರ್ ಬೇಕು ಅಂತೇಳಿ ಆಸೆ ಇದ್ದೇ ಇರುತ್ತೆ. ಏನೋ ಸಣ್ಣ ಪುಟ್ಟ ಜಾಗ ಇತ್ತು ಅಥವಾ ಲೇಔಟು ಮತ್ತೊಂದು ಮಗದೊಂದು ಏನೋ ಇತ್ತು ನಿವೇಶನ ಇತ್ತು ಅಂತೇಳಿ ಆದ್ರೆ ಅದ್ರಲ್ಲಿ ಒಂದು ಮನೆ ಕಟ್ಟಬೇಕು ಅನ್ನೋ ಆಸೆ ಅವ್ರದ್ದಾಗಿರುತ್ತೆ. ಆದ್ರೆ ಮನೆ ಕಟ್ಟೋದಕ್ಕೆ ನಮ್ಮ ಹತ್ರ ಎಲ್ಲವೂ ಇದೆ. ಆದ್ರೆ ಸರ್ಕಾರದಿಂದ ಅಥವಾ GBA ಇಂದ ಕೊಡುವಂತ OCCC ಏನಿದು OCCC ಇವತ್ತು ನಾವು ನಿಮ್ ಮುಂದೆ ತಿಳಿಸ್ತೀವಿ. ಕಟ್ಟಡ ನಿರ್ಮಾಣಕ್ಕಿಂತ ಮುಂಚೆ ಪಡೆಯೋದು ಅದು ಸಿಸಿ, ಕಟ್ಟಡ ನಿರ್ಮಾಣ ಆದ ನಂತರ ಪಡೆಯೋದೇ ಅದು OC. ಇದರ ವಿಸ್ತಾರವಾದಂತ ಮಾಹಿತಿಯನ್ನ ನಾವು ಕೊಡ್ತೀವಿ. ಅದ್ರ ಜೊತೆಗೆ ಯಾಕೆ ಇದು ಟೆಕ್ನಿಕಲಿ ಪ್ರಾಬ್ಲಮ್ ಆಗ್ತಾ ಇದೆ, ಸುಪ್ರೀಂ ಕೋರ್ಟ್ನ ಆದೇಶ ಏನು, ಸರ್ಕಾರ ಏನ್ ಮಾರ್ಪಾಡು ಮಾಡ್ತು, ಈಗ ಜನರಿಗೆ ಹೊರೆಯಾಗ್ತಿರೋದು ಯಾಕಿದು, ಜನರಿಗಿದು ದುಬಾರಿ ಆಗ್ತಿರೋದು ಯಾಕೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾವು ನಿಮ್ ಮುಂದೆ ತಿಳಿಸ್ತಾ ಹೋಗ್ತೀವಿ. ಮೂಲ ಸೌಕರ್ಯಗಳನ್ನ ಪಡೆಯೋದಕ್ಕೆ ಈ ಬಿಗಿ ನಿಯಮದಿಂದಾಗಿ ಜನ ಇವತ್ತು ಹೈರಾಣಾಗಿದ್ದಾರೆ. OCCC ಅನ್ನ ಪಡೆಯೋದಕ್ಕೆ ಅಂದ್ರೆ ನಿಮಗೆ ಕುಡಿಯೋ ನೀರಿಗೆ, ವಿದ್ಯುತ್ ಸಂಪರ್ಕಕ್ಕೆ ಅವಕಾಶ ಸಿಗಬೇಕು ಅಂತ ಹೇಳಿದ್ರೆ ಈ OCCC ಸರ್ಟಿಫಿಕೇಟ್ ಅನ್ನ ತಾವು ಪಡಿಬೇಕಾಗತ್ತೆ. ನಿಯಮವನ್ನ ಸಡಿಲಗೊಳಿಸಿದ ಸರ್ಕಾರ, ಆದ್ರೆ ಗೊಂದಲ ಮಾತ್ರ ಮುಂದುವರಿತಾ ಇದೆ. OC ಮತ್ತು CC ಪಡೆಯುವಷ್ಟರಲ್ಲಿ ಜನ ಸುಸ್ತು. ವಿದ್ಯುತ್ ನೀರಿನ ಸಂಪರ್ಕ ಪಡೆಯಲು ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಏನು ಅಂತ ಹೇಳ್ತೀರಿ? ಸರ್ವರ್ ಸಮಸ್ಯೆ ಕಾರಣ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾರೆ. ವಿದ್ಯುತ್ ಗುತ್ತಿಗೆದಾರರು ಇನ್ನಿತರ ಕಾರ್ಮಿಕರಿಗೂ ಕೂಡ ಇದರಿಂದ ಸಂಕಷ್ಟ ಆಗಿದೆ. ವಿದ್ಯುತ್ ನೀರಿನ ಸಂಪರ್ಕ ಪಡೆಯಲು ಜನ ಅಲೆದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಗೊಂದಲವನ್ನ ಸರಿಪಡಿಸಿ ಪ್ರಮಾಣ ಪತ್ರ ವಿತರಿಸಲು ಒತ್ತಾಯ ಮಾಡ್ತಾ ಇದ್ದಾರೆ. ಆಕ್ಯುಪೆನ್ಸಿ ಸರ್ಟಿಫಿಕೇಟ್ OC ಅಂತ ಹೇಳಿದ್ರೆ ಇದು ಮನೆಯ ನಿರ್ಮಾಣ ಅಂದ್ರೆ ಕಂಪ್ಲೀಟ್ ವರ್ಕ್ ಆದ ನಂತರ ನಾವು ಇದನ್ನ ಪಡ್ಕೊಂಡು ವಿದ್ಯುತ್ ಮತ್ತೆ ನೀರನ್ನ ಪಡೆಯೋದಕ್ಕೆ, ಮನೆಗೆ ವಾಟರ್ ಕಲೆಕ್ಷನ್ ಬೇಕಲ್ಲ, ಇದನ್ನ ಪಡೆಯೋದಕ್ಕೆ ಪಡೆದುಕೊಳ್ಳುವಂತ ಸರ್ಟಿಫಿಕೇಟ್. CC ಕಂಪ್ಲೀಷನ್ ಸರ್ಟಿಫಿಕೇಟ್, ನೀವು ಏನು ಪ್ಲಾನಿಂಗ್ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ತಿರಲ್ಲ, ಒಂದು ಪ್ಲಾನಿಂಗ್ 3Dನೋ ಮತ್ತೊಂದು ಮಗದೊಂದೇನೋ ರೆಡಿ ಮಾಡ್ತಿರಲ್ಲ, ಆ ಸಮಯದಲ್ಲಿ ಪಡೆದುಕೊಳ್ಳುವಂತ ಕಂಪ್ಲೀಷನ್ ಸರ್ಟಿಫಿಕೇಟ್ CC ಅಂತ ಹೇಳಿ ಕರೀತಾರೆ. ಯಾಕಿದು ಗೊಂದಲ ಆಗಿರೋದು ಯಾಕೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತು ನಾವು ನೋಡ್ತಾ ಹೋಗೋಣ. ನೋಡಿ, 2024ರಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಆದೇಶ ಇದೆ ದಿವಿತ್. ಅದರ ಪ್ರಕಾರ OCCC ಇಲ್ಲದಂತಹ ಯಾವುದೇ ವರ್ಕ್ ಇದೆಯಲ್ಲ ಅಥವಾ ಪ್ರೋಗ್ರೆಸಿವ್ ವರ್ಕ್ ಅದಕ್ಕೆ ಅವಕಾಶ ಕೊಡಬಾರದು, ಅಂದ್ರೆ ಅವರಿಗೆ ವಿದ್ಯುತ್ ಮತ್ತೆ ನೀರಿನ ಕನೆಕ್ಷನ್ ಕೊಡಬಾರದು ಅಂತೇಳಿ 2025ರಲ್ಲಿ GBA, ಈಗಿನ GBA ಅದನ್ನ ನೀವು ಪಡ್ಕೊಂಡೆ OCCC ಸರ್ಟಿಫಿಕೇಟ್ ಪಡ್ಕೊಂಡೆ ಮನೆ ಕಟ್ಟಬೇಕು ಅಂತ ಹೇಳುತ್ತೆ. ಆನಂತರ ಸರ್ಕಾರ ಏನು ರಾಜ್ಯ ಸರ್ಕಾರ ಅದರಲ್ಲಿ ಸ್ವಲ್ಪ ಸಡಿಲಿಕೆ ಮಾಡಿದೆ. 30-40 ಸೈಟ್ ಇರೋರಿಗೆ, 60-40 ಸೈಟ್ ಇರೋರಿಗೆ OCCC ಬೇಡ ಅಂತ ಹೇಳಿ ಹೇಳಿದ್ದಾರೆ. ಹಾಗಾದ್ರೆ ಇಷ್ಟು ಸಡಿಲಿಕೆ ಮಾಡಿದ್ರು ಕೂಡ ಜನ ಯಾಕೆ ಇದರ ವಿಚಾರವಾಗಿ ತಲೆ ಕೆಡಿಸಿಕೊಂಡಿರೋದು, ಯಾಕೆ ಅವರಿಗೆ OCCC ಸಿಗ್ತಾ ಇಲ್ಲ, ಯಾಕೆ ಮನೆ ನಿರ್ಮಾಣದ ಕನಸು ಅದು ಕನಸಾಗೆ ಉಳಿಯುವಂತ ಸಂದರ್ಭ ಅಲೆದಾಡ್ತಿರೋದು ಯಾಕೆ ಜನ ಅನ್ನೋದ್ರ ಬಗ್ಗೆ ಈ ವರದಿಯಲ್ಲಿ ನಾವು ನೋಡೋಣ. ದಿವಿತ್, ನೋಡಿ,